ಸೊ ವೆಲ್ಕಮ್ ಬ್ಯಾಕ್ ಎವ್ರಿ ಒನ್ ಟು ಮಿಸ್ಟರ್ ಡೋಲು. ಸೊ ಈ ವಿಡಿಯೋ ಒಳಗೆ ನಾವೇನೈತಲ್ಲ ಕ್ಲಾಸ್ 10 ಇಂಗ್ಲೀಷ್ದ ಗ್ಲಿಮ್ಸಸ್ ಆಫ್ ಇಂಡಿಯಾ ಏನೈತಲ್ಲ ಆ ಚಾಪ್ಟರ್ದ ಫಸ್ಟ್ ಪಾರ್ಟ್ ದಟ್ ಈಸ್ ಬೇಕರ್ ಫ್ರಮ್ ಗೋವಾ ಏನೈತಲ್ಲ ಅದು ಓದೋಣಂತ. ಓಕೆ, ಸೊ ಅದನ್ನು ಬೇಕರ್ ಫ್ರಮ್ ಗೋವಾನ ಯಾರು ಬರ್ದಾರ? ಲೂಸಿಯೋ ರಾಡ್ರಿಗಸ್ ಅಂತ ಹೇಳಿದಾರ, ಅವ್ರು ಬರ್ದಾರ. ಸೊ ಈ ವಿಡಿಯೋ ಒಳಗೆ ಫಸ್ಟ್ ಪಾರ್ಟ್ ಮುಗಿಸೋಣಂತ. This is a pen portrait of a traditional Goan village baker who is still an important place in his society. So ಇದು ಪೆನ್ ಪೋರ್ಟ್ರೇಟ್ ಅಂದ್ರೆ ಏನು, ಅವ್ರ ಬಗ್ಗೆ ಬರೆದಂಥ ಒಂದು ಬಯೋಗ್ರಫಿ ಅನ್ಬೋದು. ಆ ಟೈಪ್ ಒಟ್ಟು ಅವ್ರು ಹೆಂಗಿರ್ತಿದ್ರು ಅಂಥೇಳಿ, ಯಾರು ಬೇಕರ್ಸ್ಗಳು ಹೆಂಗಿರ್ತಿದ್ರು ಅಂಥೇಳಿ. ಆ ಟ್ರೆಡಿಷ್ನಲ್ ಗೋವನ್ ವಿಲೇಜ್ ಬೇಕರ್ ಅಂದ್ರೆ ಮುಂಚಿನೂ ಆ ಗೋವಾ ಒಳಗೆ ಏನಿದ್ರು ಅಂದ್ರೆ ಬೇಕರ್ಸ್ ಇದ್ರಂತ. ಸೊ ಅವ್ರ ಬಗ್ಗೆ ಏನೈತಂದ್ರೆ ಬರೆದಿರೋದು. ಈಗೂ ಸಹಿತ ಅವ್ರು ಗೋವನ್ ವಿಲೇಜ್ ಒಳಗೆ ಏನೈತಲ್ಲ ಈಗೂ ಸಹಿತ ಅದಾರ. ಆಮೇಲೆ ನಾವು ಆಲ್ಸೋ ದೇ ಪ್ಲೇ ದ ಇಂಪಾರ್ಟೆಂಟ್ ರೋಲ್ ಇನ್ ದೇರ್ ಸೊಸೈಟಿ ಅಂತ ಹೇಳಿ ಹೇಳ್ಕೊಟ್ಟಾರ. ಸೊ ಫಸ್ಟ್ ಪ್ಯಾರಾಗ್ರಾಫ್ ಹೋಗೋಣಂತ. ಅವರ್ ಎಲ್ಡರ್ಸ್ ಆರ್ ಆಫನ್ ಹರ್ಡ್ ರಿಮಿನೈಸಿಂಗ್ nostalgically about those good old Portuguese days, the Portuguese and their famous loaves of bread. ಸೊ ಈಗ ಅವರ್ ಎಲ್ಡರ್ಸ್ ಅಂದ್ರೆ ನಮ್ಕಿನ್ನ ದೊಡ್ಡವ್ರು ಇರ್ತಾರಲ್ಲ, ಅವ್ರು ಏನು ಮಾಡ್ತಾರಂದ್ರೆ ಹಗಲೆಲ್ಲ ರಿಮಿನೈಸಿಂಗ್ ನೊಸ್ಟಾಲಜಿ ಅಂದ್ರೆ ವಿಚಾರ ಮಾಡ್ತಿರ್ತಾರೆ. ನೊಸ್ಟಾಲಜಿಕಲಿ ಅಂದ್ರೆ ವಿಚಾರ ಮಾಡಿ ನಾವು ಹೆಂಗೆ ಅಂತಿರ್ತೀವಲ್ಲ ಅವಾಗಿನ ದಿನಗಳೊಳಗೆ ಹಿಂಗೆ ಮಾಡ್ತಿದ್ವಿ ಹಂಗೆ ಮಾಡ್ತಿದ್ವಿ ಸಣ್ಣವ್ರಿದ್ದಾಗ ಹಿಂಗಿತ್ತು ಅಂಥೇಳಿ ಅದೇ ಟೈಪ್ ಏನಿರ್ತದಂದ್ರೆ ಈಗೂ ನಮ್ಮ ಎಲ್ಡರ್ಸ್ ಏನಂತಾರೆ ಅಂದ್ರೆ ಅವಾಗಿಂದ ದಿನದ ಏನು ಮಾಡ್ತಾರೆ ಅಂದ್ರೆ ದೇ ರಿಮೆಂಬರ್ ದೋಸ್ ಡೇಸ್. ಯಾವ ಅಬೌಟ್ ದೋಸ್ ಗುಡ್ ಓಲ್ಡ್ ಪೋರ್ಚುಗೀಸ್ ಡೇಸ್ ಬಗ್ಗೆ ಈಗೂ ಏನು ಮಾಡ್ತಾರೆ ಅಂದ್ರೆ ಅವ್ನು ರಿಮೆಂಬರ್ ಮಾಡ್ತಾರೆ. ದ ಪೋರ್ಚುಗೀಸ್ ಆ್ಯಂಡ್ ದೇರ್ ಫೇಮಸ್ ಲೋಸ್ ಆಫ್ ಬ್ರೆಡ್ ಅಂದ್ರೆ ನೀವೇನು ಬ್ರೆಡ್ ಪೌಂಡ್ ಅಂತಿರಲ್ಲ ಅದೇ ಟೈಪ್, ಅದಕ್ಕೆ ಏನಂತಾರೆ ಅಂದ್ರೆ ಅವರು ಲೋಸ್ ಅಂತಾರೆ. ಸೊ ಆ ಪೋರ್ಚುಗೀಸ್ದವ್ರದ್ದು ಏನು ಫೇಮಸ್ ಇತ್ತಂದ್ರೆ ದೇರ್ ಲೋಸ್ ಆಫ್ ಬ್ರೆಡ್ ವೇರ್ ಫೇಮಸ್. ದೋಸ್ ಈಟರ್ಸ್ ಆಫ್ ಲೋಸ್ ಮೈಟ್ ಹ್ಯಾವ್ ವ್ಯಾನಿಶ್ಡ್ ಬಟ್ ಮೇಕರ್ಸ್ ಆರ್ ಸ್ಟಿಲ್ ದೇರ್. ಅಂದ್ರೆ ಅವಾಗೇನು ಭಾಳ ಟ್ರೆಡಿಷನಲ್ ಭಾಳ ಹಳೇದದು ಗೋವಾ ಒಳಗೆ. ಅವನೇನು ಲೋಸ್ ಆಫ್ ಬ್ರೆಡ್ನ ಯಾರು ತಿಂತಿದ್ರಲ್ಲ ಅವ್ರಿಗೆ ಇರ್ಲಿಕ್ಕಿಲ್ಲ, ಬಟ್ ಆ ಏನು ಬ್ರೆಡ್ ಮಾಡೋರು ಈಗೂ ಅದಾರ ಅಂಥೇಳಿ ಹೇಳತ್ತಾರ. ವಿ ಸ್ಟಿಲ್ ಹ್ಯಾವ್ ಅಮಾಂಗ್ ಅಸ್ ದ ಮಿಕ್ಸರ್ಸ್, ದ ಮೌಲ್ಡರ್ಸ್ ಆ್ಯಂಡ್ ದೋಸ್ ಹೂ ಬೇಕ್ ದ ಲೋಸ್. ಸೊ ಅವನ್ನ ಏನು ಡಫ್ ಇರ್ತೈತಲ್ಲ, ಹಿಟ್ಟು ಏನಿರ್ತೈತಲ್ಲ ಬ್ರೆಡ್ ಮಾಡೋಕೆ, ಸೊ ಅದನ್ನು ಮಿಕ್ಸ್ ಮಾಡೋರು ಈಗೂ ಅದಾರಂತ, ಅದನ್ನು ಮೌಲ್ಡ್ ಮಾಡೋರು ಅದರಂತ, ಆಮೇಲೆ ಅದನ್ನು ಬೇಕ್ ಮಾಡೋರು ಈಗೂ ಅದಾರಂತ. ದೋಸ್ ಏಜ್ ಓಲ್ಡ್ ಟೈಮ್ ಟೆಸ್ಟೆಡ್ ಫರ್ನಾನ್ಸಸ್ ಸ್ಟಿಲ್ ಎಕ್ಸಿಸ್ಟ್. ಸೊ ಅವಾಗೇನು ಫರ್ನಾನ್ಸಸ್ ಇರ್ತಿದ್ವಲ್ಲ ಮನೆಗಾಲಿ ಇಲ್ಲ ಹೊರಗೆ ಸಣ್ಣ ಒಂದು ಇದನ್ನು ಮಾಡಿ ಇದನ್ನು ಬ್ರೆಡ್ನ ಬೇಕ್ ಮಾಡೋಕೆ ಅವು ಈಗೂ ಅದಾವಂತೆ. ದ ಫೈರ್ ಇನ್ ದ ಫರ್ನಾನ್ಸಸ್ ಹ್ಯಾಸ್ ನಾಟ್ ಎಟ್ ಬೀನ್ ಎಕ್ಸ್ಟಿಂಗ್ವಿಶ್ಡ್. ಸೊ ಆ ಫರ್ನಾನ್ಸಸ್ ಒಳಗೆ ಫೈರ್ ಇರ್ತೈತಿ. ಸೊ ಆ ಫೈರ್ ಏನಾಗಿಲ್ಲ ಅಂದ್ರೆ ಇನ್ನೂ ಮಟ್ಟ ಎಕ್ಸ್ಟಿಂಗ್ವಿಶ್ ಆಗಿಲ್ಲಂತ. ದ ಥರ್ಡ್ ಆ್ಯಂಡ್ ದ ಜಿಂಗಲ್ ಆಫ್ ದ ಟ್ರೆಡಿಷನಲ್ ಬೇಕರ್ಸ್ ಬಾಂಬೂ hurdling his arrival in the morning can still be heard in some places. ಸೊ ಅವ್ರು ಬಾಂಬೂದವ್ರು ಏನು ಮಾಡ್ತಾರಲ್ಲ, ಟ್ರೆಡಿಷ್ನಲ್ ಬೇಕರ್ ಅವ್ರು ಏನು ಮಾಡ್ತಾರಲ್ಲ, ಟ್ರೆಡಿಷ್ನಲ್ ಬೇಕರ್ಸ್ ಏನು ಮಾಡ್ತಾರಂದ್ರೆ ಅವ್ರು ಮುಂಚೆಲೇ ಬರ್ತಾರೆ. ನಾವು ಹೆಂಗೆ ಸಣ್ಣ ಹುಡುಗರಿದ್ದಾಗ ಬೇಸಿಗೆ ಒಳಗೆ ಹೆಂಗೆ ಐಸ್ ಕ್ರೀಮ್ದವ್ರು ಬರ್ತಾರಲ್ಲ ಬಾರಿಸ್ಕೊಂತ ಟನ್ ಅಂತ, ಆ ಟೈಪ್ ಏನು ಮಾಡ್ತಾರಂದ್ರೆ ಇವ್ರು ಜಿಂಗಲ್ ಟೈಪ್ ಬಾರಿಸ್ಕೊಂತ ಯಾರು ಬರ್ತಾರ? ಟ್ರೆಡಿಷ್ನಲ್ ಬೇಕರ್ ಬರ್ತಾರ. ಇನ್ ಮಾರ್ನಿಂಗ್ ಕ್ಯಾನ್ ಸ್ಟಿಲ್ ಬಿ ಹರ್ಡ್ ಇನ್ ಸಮ್ ಪ್ಲೇಸಸ್. ಅಂದ್ರೆ ಈಗೂ ಸಹಿತ ಗೋವಾ ಒಳಗೆ ಕೆಲವೊಂದಿಷ್ಟು ಇದ್ರೊಳಗೆ ಈಗೂ ಅವ್ರದ್ದು ಇದನ್ನು ನಾವು ಕೇಳ್ಬೋದು. ಮೇ ಬಿ ದ ಫಾದರ್ ಈಸ್ ನಾಟ್ ಅಲೈವ್ ಬಟ್ ದ ಸನ್ ಸ್ಟಿಲ್ ಕ್ಯಾರೀಸ್ ಆನ್ ದ ಫ್ಯಾಮಿಲಿ ಪ್ರೊಫೆಷನ್. ಸೊ ಅವಾಗ ಹೆಂಗೆ ಇರ್ತಿದ್ರಲ್ಲ ಅವ್ರು ಇರ್ಲಿಕ್ಕಿಲ್ಲ, ಅದರ್ ಜನ್ರೇಷನ್ ಇರೋಕ್ಕಿಲ್ಲ, ಬಟ್ ಈಗೂ ಏನೈತಂದ್ರೆ ಅವ್ರ ಮಕ್ಕಳು ಅದನ್ನು ಕ್ಯಾರಿ ಮಾಡ್ಕೊತೋಕಾರ. ದೀಸ್ ಬೇಕರ್ಸ್ ಆರ್ ಈವನ್ ಟುಡೇ ನೋನ್ ಆಸ್ ಪ್ಯಾಡರ್ ಇನ್ ಗೋವಾ. ಸೊ ಈ ಬೇಕರ್ಸಿಗೆ ಏನಂತಾರಂದ್ರೆ ಗೋವಾ ಒಳಗೆ ಪ್ಯಾಡರ್ ಅಂತಾರೆ. ಸೊ ಇದು ನಿಮಗೆ 1 ಮಾರ್ಕ್ಸ್ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ ಎಮ್ ಸಿ ಕ್ಯೂ ರಂಗಿಲ್ಲ ಇಂಗ್ಲೀಷ್ ಒಳಗೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ 1 ಮಾರ್ಕ್ಸ್ ಒಳಗೆ ಕೇಳ್ಬಾರ್ದು. ಸೊ ಅವ್ರಿಗೆ ಏನಂತಾರಂದ್ರೆ ಗೋವನ್ ಬೇಕರ್ಸಿಗೆ, ಗೋವನ್ ವಿಲೇಜ್ ಏನು ಟ್ರೆಡಿಷ್ನಲ್ ಬೇಕರ್ಸ್ ಇದ್ರಲ್ಲ ಅವ್ರಿಗೆ ಏನಂತಾರಂದ್ರೆ ಪ್ಯಾಡರ್ ಅಂತಾರ. ಈಗ ನೆಕ್ಸ್ಟ್ ಪ್ಯಾರಾಗ್ರಾಫ್ ಐತಿ. ಇದಕ್ಕಿಂತ ಮುಂಚೆ ಸ್ವಲ್ಪ ನೀರು ಕುಡಿದ್ಬಿಡು. Okay, during our childhood in Goa, the baker used to be our friend, companion and guide. ಸೊ ಅವ್ರ ಚೈಲ್ಡ್ಹುಡ್ ಯಾರು ನಮ್ಮ ಎಲ್ಡರ್ಸ್ ಚೈಲ್ಡ್ಹುಡ್ ಇದ್ದಾಗ ಅವ್ರು ಏನಿರ್ತಿದ್ರು ಅಂದ್ರೆ ದ ಬೇಕರ್ ಫ್ರೆಂಡ್, ಕಂಪ್ಯಾನಿಯನ್ ಮತ್ತು ಗೈಡ್ ಇರ್ತಿದ್ದಂತೆ. ಹಿ ಯೂಸ್ ಟು ಕಮ್ ಅಟ್ಲೀಸ್ಟ್ ಟ್ವೈಸ್ ಅ ಡೇ. ಅಂದ್ರೆ ಅವರು ತಮ್ಮ ಲೋಸ್ ಆಫ್ ಬ್ರೆಡ್ ಮಾರಕ್ಕೆ ಟ್ವೈಸ್ ಅ ಡೇ ಬರ್ತಿದ್ದಂತೆ. ಸೊ ನಾವು ಹೆಂಗಿಲ್ಲೇ ನಮ್ಮ ಮನೆ ಕಡೆ ಯಾವ್ದಾರ ಕಿರಾಣಿ ಅಂಗಡಿ ಹಗಲೆಲ್ಲ ಹೋಗಿ ಅಲ್ಲಿ ಏನೋ ಅಲ್ಲಿ ಸಾಮಾನುಗಳನ್ನು ತೊಗೊಂಡು ಅವ್ರಿಗೆ ಹೆಂಗೆ ನಾವು ಪರಿಚಯ ಆಗಿರ್ತಾವಲ್ಲ ಅದರ್ ಟೈಪ್ ಏನಿತ್ತಂದ್ರೆ ಬೇಕರ್ ಯೂಸ್ ಟು ಬಿ ಅ
ಅ ಫ್ರೆಂಡ್ ಕಂಪ್ಯಾನಿಯನ್ ಗೈಡ್ ಆಫ್ ದೋಸ್ ಚಿಲ್ಡ್ರನ್ಸ್. ಅವ್ರು ಏನು ಬರ್ತಿದ್ರು ಅಂದ್ರೆ ಅಟ್ಲೀಸ್ಟ್ ಟ್ವೈಸ್ ಅ ಡೇ ಅಂದ್ರೆ ಒಂದು ದಿನದಾಗ ಅಟ್ಲೀಸ್ಟ್ 2 ಸಲ ಬರ್ತಿದ್ರು. ಒನ್ಸ್ ವೆನ್ ಹಿ ಸೆಟ್ ಔಟ್ ಇನ್ ದ ಮಾರ್ನಿಂಗ್ ಆನ್ ಹಿಸ್ ಸೆಲ್ಲಿಂಗ್ ರೌಂಡ್ ಆ್ಯಂಡ್ ದೆನ್ ಅಗೇನ್ ವೆನ್ ಹಿ ರಿಟರ್ನ್ ಆಫ್ಟರ್ ಎಂಪ್ಟಿಂಗ್ ಈಸ್ ಹ್ಯೂಜ್ ಬಾಸ್ಕೆಟ್. ಸೊ ಅವ್ರು ಅಂದ್ರೆ ಏನು ಹೇಳತ್ತಾರೆ ಅಂದ್ರಲ್ಲ, ಒಮ್ಮೆ ಅವ್ರು ಮುಂಜಾನೆ ಏನಾರ ಅವ್ರ ಬಾಸ್ಕೆಟ್ನ ಫುಲ್ ತುಂಬಿಸ್ಕೊಂಡು ಹೋದ್ರೆ ಮಾರಾಕ ಅಂತ ಹೇಳಿದ್ರೆ ಹೊಳ್ಳಿ ಅವ್ರು ಯಾವಾಗ ಮನೆಗೆ ಬರ್ತಾರೆ ಅಂದ್ರೆ ಪೂರಾ ಬಾಸ್ಕೆಟ್ ಎಂಟಿ ಆಗಿರ್ಬೇಕು ಅದು. ಸೊ ಅಲ್ಲೇ ಅದನ್ನೇ ಹೇಳತ್ತಾರೆ ಈ ಪ್ಯಾರಾಗ್ರಾಫ್ ಒಳಗೆ ಅವರು. ಮುಂಜಾನೆ ಎತ್ಕೊಳ್ಳೆ ಏನೈತಲ್ಲ ಫುಲ್ ಬಾಸ್ಕೆಟ್ ತುಂಬ ಎಲ್ಲ ಲೋಸ್ ಆಫ್ ಬ್ರೆಡ್ನ ತುಂಬಿಸಿ ಅವ್ರು ಹೋದ್ರೆ ಅಂದ್ರೆ ಹೊಳ್ಳಿ ಯಾವಾಗ ಬರ್ತಾರೆ ಮನೆಗೆ ಅಂದ್ರೆ ಪೂರಾ ಅದು ಬಾಸ್ಕೆಟ್ ಖಾಲಿ ಆದಮೇಲೆ ಮನೆಗೆ ಬರ್ತಾರೆ ಅವರು. ದ ಜಿಂಗ್ಲಿಂಗ್ ಥರ್ಡ್ ಆಫ್ ಹೀಸ್ ಬಾಂಬೂ ಓಕ್ ಅಸ್ ಅಪ್ ಫ್ರಾಮ್ ಅ ಸ್ಲೀಪ್ ಆ್ಯಂಡ್ ವಿ ರ್ಯಾನ್ ಟು ಮೀಟ್ ಆ್ಯಂಡ್ ಗ್ರೀಟ್ ಹಿಮ್. ಸೊ ಹೆಂಗಾರ ಒಂದು ಮನೆ ಕಡೆ ಅಲಾರಾಮ್ ಇದ್ದೇ ಇರ್ತೈತಿ, ನಿಮ್ಮ ಮನೆ ಕಡೆ ಕಸದ ಗಾಡಿ ಬಂದು ಬಸ್ತಿರ್ಬೋದು ಗೊತ್ತಿರಂಗಿಲ್ಲ. ಬಟ್ ಹಂಗೆ ಅವಾಗ ಏನಾಕಿತ್ತಂದ್ರೆ ಇವ್ರೇನು ಬಾರಿಸ್ಕೊಂತ ಹೋಗಿದ್ರಲ್ಲ ಯಾರು ಈ ಪ್ಯಾಡರ್ಸ್. ಸೊ ಅವ್ರು ಏನು ಮಾಡ್ತೈತೆ ಅಂದ್ರೆ ಆ ಸೌಂಡಿಂದ, ಆ ಜಿಂಗ್ಲಿಂಗ್ ಸೌಂಡಿಂದ ಏನಂದ್ರೆ ಇವರಿಗೆ ಎಚ್ಚರ ಹಾಕಿತ್ತು. ಇವ್ರು ಹೋಗಿ ಏನು ಮಾಡ್ತಿದ್ರು ಅಂದ್ರೆ ಅವರಿಗೆ ಬೆಟ್ಟಾಗಿ ಮಾತಾಡ್ಸ್ಬರ್ತಿದ್ರು. ವೈ ವಾಸ್ ಇಟ್ ಸೊ? ಸೊ ಎದಕ್ಕೆ ಅವ್ರಿಗೆ ಯಾಕೆ ಅಷ್ಟು ರೆಸ್ಪೆಕ್ಟ್? ಅವ್ರು ನೋಡಿದ್ರೆ ಮಾರೋರು ಇವ್ರು ಯಾಕೆ ಎದ್ದೋಗಿ ಅವ್ರಿಗೆ ಮಾತಾಡ್ಸ್ತಿದ್ರು ಅಂದ್ರೆ ವಾಸ್ ಇಟ್ ಫಾರ್ ದ ಲೋ ಆಫ್ ದ ಲೋಫ್. ಸೊ ಅಂದ್ರೆ ಏನಾರ ಬ್ರೆಡ್ ಫ್ರೀ ಏನಾರ ಕೊಡ್ತಾನ ಅಂತ ಹೇಳಿ ಕೇಳಕ್ಕೆ, ಬಟ್ ಅಲ್ಲ, ನಾಟ್ ಎಟ್ ಆಲ್. ದ ಲೋಸ್ ವೇರ್ ಬ್ರಾಡ್ ಬೈ ಸಮ್ ಪಾಸ್ಕಿನ್ ಆರ್ ಬ್ಯಾಸ್ಟೈನ್ ದ ಮೇಡ್ ಸರ್ವೆಂಟ್ ಆಫ್ ದ ಹೌಸ್. ವಾಟ್ ವಿ ಲಾಂಗ್ಡ್ ಫಾರ್ ವೇರ್ ದೋಸ್ ಬ್ರೆಡ್ ಬ್ಯಾಂಗಲ್ಸ್ ವಿಚ್ ಚೋಸ್ ಕೇರ್ಫುಲಿ. ಸೊ ಏನಂದ್ರೆ ದ ಲೋಸ್ ವೇರ್ ಬ್ರಾಡ್ ಬೈ ಅಂದರೆ ಲೋಸ್ ಯಾರು ತರ್ತಿದ್ರು ಅಂದ್ರೆ ಇವ್ರು ತರ್ತಿದ್ದಿಲ್ಲ, ಹೋಗಿ ಮನೆಯಾಗಿರೋ ಮೇಡ್ಸ್ ಅಥವಾ ಸರ್ವೆಂಟ್ಸ್ ಏನಂದ್ರೆ ತೊಗೊಂಬರ್ತಿದ್ವು. ಬಟ್ ಇವ್ರಿಗೆ ಏನು ಬೇಕಾಗಿತ್ತಂದ್ರೆ ಆ ಬ್ರೆಡ್ ಬ್ಯಾಂಗಲ್ಸ್ ಬೇಕಾಗಿತ್ತಂತ, ವಿಚ್ ವಿ ಚೂಸ್ ಕೇರ್ಫುಲಿ. ಸಮ್ಟೈಮ್ಸ್ ಇಟ್ ವಾಸ್ ಸ್ವೀಟ್ ಬ್ರೆಡ್ ಆಫ್ ಅ ಸ್ಪೆಷಲ್ ಮೇಕ್. ಸೊ ಕೆಲವೊಂದು ಟೈಮ್ ಏನಿರ್ತೈತೆ ಅಂದ್ರೆ ಅದು ಸ್ವೀಟ್ ಬ್ರೆಡ್ ಇರ್ತೈತೆ, ಯಾಕಂದ್ರೆ ಅದನ್ನು ಸ್ಪೆಷಲಿ ತಯಾರು ಮಾಡಿರ್ತಿದ್ರು. ಸೊ ಇಲ್ಲಿ ಏನು ಹೇಳತ್ತಾನಂದ್ರವ, ನಾವು ಎದಕ್ಕೆ ಮುಂಜಾನೆ ಎತ್ಕೊಳ್ಳೆ ಆ ಶಬ್ದಕ್ಕೆ ಎದ್ದವ್ರನ್ನ ಮೀಟ್ ಆ್ಯಂಡ್ ಗ್ರೀಟ್ ಮಾಡ್ತಿದ್ದಂದ್ರೆ ಬ್ರೆಡ್ ಬೇಕಂತಲ್ಲ, ಲೋಸ್ ಬೇಕಂತಲ್ಲ, ಅದನ್ನು ನಮ್ಮ ಮನೆಗೇನು ಮೇಡ್ಸ್ ಕೆಲಸದವ್ರು ತೊಗೊಂಬರ್ತಿದ್ರು. ಬಟ್ ನಾವು ಎದಕ್ಕೆ ಸೇರ್ತಿದ್ದಂದ್ರೆ ಆ ಬ್ರೆಡ್ ಬ್ಯಾಂಗಲ್ಸಿಗೆ. ಎದಕ್ಕಂದ್ರೆ ಕೆಲವೊಂದಿಷ್ಟು ಅದು ಸ್ವೀಟ್ ಬ್ರೆಡ್ ಇರ್ತಿತ್ತು ಮತ್ತು ಅದನ್ನು ಸ್ಪೆಷಲಾಗಿ ತಯಾರು ಮಾಡ್ತಿದ್ರು ಅಂತ ಹೇಳತ್ತಾನೆ ಈ ಪ್ಯಾರಾಗ್ರಾಫ್ ಒಳಗೆ. ನೆಕ್ಸ್ಟ್, ದ ಬೇಕರ್ ಮೇಡ್ ಈಸ್ ಮ್ಯೂಸಿಕಲ್ ಎಂಟ್ರಿ ಆನ್ ದ ಸೀನ್ ವಿತ್ ಜಿಂಗ್ ಜಾಂಗ್ ಸೌಂಡ್ ಆಫ್ ಈಸ್ ಸ್ಪೆಷಲಿ ಮೇಡ್ ಬಾಂಬೂ ಸ್ಟಫ್. ಸೊ ಅದನ್ನು ಸೌಂಡ್ ಅವ್ರು ಹೆಂಗೆ ಪ್ರೊಡ್ಯೂಸ್ ಮಾಡ್ತಿದ್ರು ಅಂದರೆ ಈಗ ಹೆಂಗೆ ಗಂಟೆ ಇರ್ತಾವಲ್ಲ ಆ ಟೈಪ್ ಅವಾಗ ಬಾಂಬೂ ಸ್ಟಾಫಿಂದ ಪ್ರಿಪೇರ್ ಮಾಡಿದ್ದು ಒಂದು ಟೈಪ್ ಇದ್ರಿರ್ತಿತ್ತು. ಅದರಿಂದ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಸೌಂಡ್ ಪ್ರೊಡ್ಯೂಸ್ ಮಾಡ್ತಿದ್ರು, ಜಿಂಗ್ ಜಾಂಗ್ ಅಂತೇಳಿ ಅವಾಗ ಬರ್ತಿದ್ರು. ಒನ್ ಹ್ಯಾಂಡ್ ಸಪೋರ್ಟೆಡ್ ದ ಬಾಸ್ಕೆಟ್ ಆನ್ ಹಿಸ್ ಹೆಡ್. ಸೊ ಈಗ ಹೆಂಗೆ ಹೂ ಮಾರೋರು ಅವರೆಲ್ಲ ಬರ್ತಾರಲ್ಲ ಮನೆ ಕಡೆ, ಅವ್ರೇನು ಇಟ್ಕೊಂಡಿರ್ತಾರೆ, ಒಂದು ಬಾಸ್ಕೆಟ್ನ ಇಟ್ಕೊಂಡಿರ್ತಾರಲ್ಲ ಅವ್ರ ತಲೆ ಮೇಲೆ, ಆ ಟೈಪ್ ಏನಂದ್ರೆ ಸೇಮ್ ಅದ ಸಿಚುವೇಶನ್ ನೆನ್ಪು ಮಾಡ್ಕೋರಿ, ಅದ ಇಮ್ಯಾಜಿನೇಷನ್ ಮಾಡ್ಕೋರಿ. ಒಂದು ಏನಿರ್ತಿತ್ತು ಅಂದರೆ ಇವನ್ ತಲೆ ಮೇಲೆ ಬಾಸ್ಕೆಟ್ ಇರ್ತಿತ್ತು, ಅದ್ರೊಳಗೆ ಒಂದು ಕೈ ಏನಿರ್ತಿತ್ತು ಅಂದ್ರೆ ಬಾಸ್ಕೆಟ್ನ ಹಿಡ್ಕೊತಿದ್ರೆ, ಇನ್ನೊಂದು ಏನಂದ್ರೆ ಆ ಬಾಂಬೂನ ಬ್ಯಾಂಗ್ ಮಾಡ್ಕೊಂಡು ಬರ್ತಿದ್ರು. He would greet the lady of the house with the good morning and then place his basket on the vertical bamboo. ಸೊ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಯಾರು ತೊಗೊಳಕ್ಕೆ ಬರ್ತಿದ್ರಲ್ಲ ಲೋಸ್ನ ಅವ್ರಿಗೇನಂದ್ರೆ ಗುಡ್ ಮಾರ್ನಿಂಗ್ ಅಂತ ಹೇಳವ ವಿಶ್ ಮಾಡ್ತಿದ್ದ. ವಿಶ್ ಮಾಡಿ ಒಂದು ವರ್ಟಿಕಲ್ ಬಾಂಬು ಮೇಲೆ ಏನು ಇಡ್ತಿದ್ದಂದ್ರೆ ಒಂದು ಬಾಸ್ಕೆಟ್ನ ತೆಗೆದಿಡ್ತಿದ್ದ. ವಿಕೆಟ್ಸ್ ವುಡ್ ಟು ಬಿ ಪುಷ್ಡ್ ಅಸೈಡ್ ವಿತ್ ಮೈಲ್ಡ್ ರಿಬ್ಯೂಕ್ ಆ್ಯಂಡ್ ದ ಲೋಸ್ ವುಡ್ ಬಿ ಡೆಲಿವರ್ಡ್ ಟು ದ ಸರ್ವೆಂಟ್. ಸೊ ನಮಗೆ ಏನು ಸಣ್ಣ ಹುಡುಗರು ಇರ್ತಿದ್ರಲ್ಲ ಅಂದ್ರೆ ಆ ಥರ ಅವ್ನ ಬಗ್ಗೆ ಮಾತಾಡೋತಾನ. ಸೊ ಅವ್ನೇನು ಮಾಡ್ತಿದ್ರು ಅಂದ್ರೆ ಸೈಡಿಗೆ ಸರಿಸ್ತಿದ್ರು. ರೆಬಿಕ್ ಅಂದರೆ ಆನ್ ಎಕ್ಸ್ಪ್ರೆಷನ್ ಆಫ್ ಅ ಡಿಸಪ್ರೂವಲ್ ಸ್ಕೋಲ್ಡಿಂಗ್, ಅಂದ್ರೆ ಬೈದೆ ನಿಂದೇನು ಬಿಡ ನಿಂಗೆ ತಿಳಂಗಿಲ್ಲ ಅಂತೇಳಿ ಅಂತಾರಲ್ಲ ನಮ್ಮ ಮನೆಗಿನವ್ರು. ಸೇಮ್ ಅದರ್ ಟೈಪ್ ಏನು ಮಾಡ್ತಿದ್ರು ಅಂದ್ರೆ ಅವ್ರನ್ನ ಸೈಡ್ ಸರಿಸ್ತಿದ್ರು. ಆಮೇಲೆ ಲೋಸ್ ಯಾರಂದ್ರೆ ಆಬ್ವಿಯಸ್ಲಿ ನಾವು ಸ್ಟಾರ್ಟಿಂಗ್ ಓದಿದ್ವಿ ಅದನ್ನ ಸರ್ವೆಂಟ್ಸ್ ತೊಗೊಂಬರ್ತಿದ್ರು. ಬಟ್ ವಿ ವುಡ್ ನಾಟ್ ಗಿವ್ ಅಪ್. ಸೊ ನೆವರ್ ಗಿವ್ ಅಪ್, ಇಲ್ಲೊಂದು ನೀವು ಲೈಫ್ ಲೆಸನ್ ಕಲಿಬೋದು. ವಿ ವುಡ್ ಕ್ಲೈಂಬ್ ಅ ಬೆಂಚ್ ಆರ್ ದ ಪಾರ್ಪೆಟ್ ಆ್ಯಂಡ್ ಪೀಪ್ ಇನ್ ಟು ದ ಬಾಸ್ಕೆಟ್ಸು. ಆದರೂ ಅವ್ರು ಏನು ಮಾಡ್ತಿದ್ರು ನನ್ನ ದೇ ವುಡ್ ನೆವರ್ ಗಿವ್ ಅಪ್. ಅವ್ರು ಏನು ಮಾಡ್ತಿದ್ರು, ಬೆಂಚರ ಹತ್ತಿದ್ರು ಒಂದು, ಇಲ್ಲ ಎಲ್ಲರ ಏನು ಹತ್ತಿ ಏನು ಮಾಡ್ತಿದ್ರು, ಪೀಪ್ ಅಂದರೆ ಏನೋ ಹಣಿಕೆ ಹಾಕೋದು, ಹಣಿಕೆ ಹಾಕಿ ಬಾಸ್ಕೆಟ್ ನೋಡ್ತಿದ್ರು ಸಮ್ಮವು. ಸೊ ಐ ಕ್ಯಾನ್ ಸ್ಟಿಲ್ ರಿಕಾಲ್ ದ ಟಿಪಿಕಲ್ ಫ್ರಾಗ್ನೆನ್ಸ್ ಆಫ್ ದೇರ್ ಲೋಸ್. ಸೊ ಫ್ರಾಗ್ನೆನ್ಸ್ ಅಂದ್ರೇನೆ ಸೆಂಟ್ ಅಂತ ಕೊಟ್ರೆ, ಸೆಂಟ್ ಅನ್ನೋಕ್ಕಿಂತ ಸ್ಮೆಲ್ ಅಂದ್ರೆ ನಡೀತದೆ. ಸೊ ಅವ್ನು ಯಾರಿಗೆ ಆಥರಿಗೂ ಏನಂದ್ರೆ ಆ ಲೋಸ್ ಇದ್ದ ಫ್ರಾಗ್ನೆನ್ಸ್ ನೆನಪೈತಂತೆ. ಲೋಸ್ ಫಾರ್ ದ ಎಲ್ಡರ್ ಚಿಲ್ಡ್ರನ್. ಸೊ ಲೋಸ್ ಯಾರಿಗೆ, ಎಲ್ಡರ್ಸಿಗೆ, ಬ್ಯಾಂಗಲ್ಸ್ ಫಾರ್ ದ ಚಿಲ್ಡ್ರನ್ ಅಂತ. ದೆನ್ ವಿ ಡಿಡ್ ನಾಟ್ ಇವನ್ ಕೇರ್ ಟು ಬ್ರಷ್ ಅವರ್ ಟೀತ್ ಆರ್ ವಾಶ್ ಅವರ್ ಮೌತ್ಸ್ ಪ್ರಾಪರ್ಲಿ. ಸೊ ಒಮ್ಮೆ ಅದು ಸಿಕ್ತಂದ್ರೆ ನಮಗೆ ಹೆಂಗೆ ಫೇವ್ರೇಟ್ ಏನಾರ ಡಿಶ್ ಸಿಕ್ಕರ ಅಥವಾ ಫೇವ್ರೇಟ್ ಏನೋ ಒಂದು ಸಿಕ್ತಂದ್ರೆ ನಾವು ನೆನಪಿರಂಗಿಲ್ಲಲ್ಲ ಬ್ರಷ್ ಮಾಡ್ಬೇಕಂತ ಹೇಳಿ ಫಸ್ಟ್ ಇನ್ನೊಂದು ನೋಡ್ತೀವಲ್ಲ, ಆ ಟೈಪ್ ಅವ್ರು ಏನಂದ್ರೆ ಬ್ರಷ್ ಮಾಡ್ತಿದ್ದಿಲ್ಲ ಅವ್ರ ಟೀತ್ನ. ಆ್ಯಂಡ್ ವೈ ಶುಡ್ ವಿ
ಹೂ ಟೇಕ್ ದ ಟ್ರಬಲ್ ಆಫ್ ಪ್ಲಕಿಂಗ್ ದ ಮ್ಯಾಂಗೋ ಲೀಫ್ ಫಾರ್ ದ ಟೂತ್ ಬ್ರಷ್. ಸೊ ಅವಾಗ ಅವರು ಮ್ಯಾಂಗೋ ಲೀಫ್ಲೇ ಬ್ರಷ್ ಮಾಡ್ತಿದ್ರಂತೆ. ನಾನಂತರೂ ಆ ಇದರಲ್ಲಿ ಯಾವುದು ಬೇವಿನ ಗಿಡದ ಕಡ್ಡಿಲೇ ಮಾಡೋದು ಕೇಳೇನು, ಬಟ್ ಇವರೇನೋ ಮಾವಿನ ಹಣ್ಣಿನ ಗಿಡದಲ್ಲೇ ಮಾಡ್ತಿದ್ರಂತ. ಓಲಿ ಬಿಡ ಮಾಡಲಿ, ಅವ್ರಿಗೇನೋ ಟ್ರಬಲ್ ಆಕಿತ್ತಂಥದ್ದು ಕಿತ್ತೋದ್ರಾಗ. ಆ್ಯಂಡ್ ವೈ ವಾಸ್ ಇಟ್ ನೆಸಸರಿ ಎಟ್ ಆಲ್? ದ ಟೈಗರ್ ನೆವರ್ ಬ್ರಷ್ ಹಿಸ್ ಟೀತ್, ಹಾಟ್ ಟೀ ಕುಡ್ ವಾಶ್ ಆ್ಯಂಡ್ ಕ್ಲೀನ್ ಅಪ್ ಎವ್ರಿಥಿಂಗ್ ಸೊ ನೈಸ್ಲಿ ಆಫ್ಟರ್ ಆಲ್. ಸೊ ಅವ್ರು ಏನು ಅನ್ನತ್ತಾನಂದ್ರೆ ಇಲ್ಲಿ ಆತಾರೆ, ಅದು ಏನೇ ಬ್ರಷ್ ಮಾಡೋದ್ರೆ ಎದಕ್ಕೆ ಬೇಕು? ಟೈಗರ್ ಏನು ಬ್ರಷ್ ಮಾಡ್ತತಾನ? ಅದ್ರ ಟೀತ್ ಆದರೂ ಸ್ವಚ್ಛ ಇರ್ತೈತಿಲ್ಲ, ಒಂದು ಚಹಾ ಕುಡಿದ್ರೆ ಸಾಕು ಎಲ್ಲ ಸ್ವಚ್ಛ ಇರ್ತೈತಿ ಅಂಥೇಳಿ ಹೇಳತ್ತಾರ. ಓಕೆ, ಇಲ್ಲಿ ಮಟ್ಟ ಐತೆ. ಸೊ ವಾಟ್ ಆರ್ ದ ಎಲ್ಡರ್ಸ್ ಇನ್ ಗೋವಾ ನಾಸ್ಟಾಲ್ಜಿಕ್ ಅಬೌಟ್? ಸೊ ಇದಂತೂ ಗೊತ್ತಾಯ್ತು, ದಟ್ ದ ಓಲ್ಡ್ our elders are often heard and reminiscing about their old Portuguese days. The Portuguese and their famous loaves of bread. Is bread making still popular in Goa? How do you know? I think bread making is not popular, but those old furnaces and all still exist. I think bread making is also popular. What is the baker called? It ಏನಂತಾರೆ ಇವರಿಗೆ? ಪ್ಯಾಡ ಅಂತಾರೆ ಗೋವಾ ಒಳಗೆ. When would the baker come every day? Why did the children run to meet him? ಸೊ ಬೇಕರ್ ಯಾವಾಗ ಬರ್ತಿದ್ದ? ದಿನ ಮುಂಜಾನೆ ಬರ್ತಿದ್ದ. ಎದಕ್ಕೆ ಹೋಗಿದ್ರು ಅಂದ್ರೆ ಅವನ್ನ ಗ್ರೀಟ್ ಮಾಡಿ, ಅದು ಎದ್ರ ಮೇಲೆ ಅವರಿಗೆ ಇದಿರ್ತಿತ್ತು, ಬ್ರೆಡ್ ಬ್ಯಾಂಗಲ್ ಮೇಲೆ ಇರ್ತಿತ್ತು ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಅದು ಬೇಕಾಗಿರ್ತಿತ್ತು. ಓಕೆ, ಲೆಟ್ ಅಸ್ ಕಂಟಿನ್ಯೂ. ಇಷ್ಟ ಐತಿ. ಸೊ ಇನ್ನೊಂದು 3 ಪ್ಯಾರಾಗ್ರಾಫ್ ಅದಾವ, ಮುಗಿಸ್ಬಿಡೋಣ. ಮ್ಯಾರೇಜ್ ಗಿಫ್ಟ್ಸ್ ಆರ್ ಮೀನಿಂಗ್ಲೆಸ್ ವಿದೌಟ್ ಸ್ವೀಟ್ ಬ್ರೆಡ್ ನೋನ್ ಆಸ್ ದ ಬೋಲ್. ಜಸ್ಟ್ ಆಸ್ ಅ ಪಾರ್ಟಿ ಆರ್ ಅ ಫೀಸ್ ಲೂಸಸ್ ಇಟ್ಸ್ ಚಾರ್ಮ್ ವಿದೌಟ್ ದ ಬ್ರೆಡ್. ಸೊ ಅವಾಗಿನ ಟೈಮ್ ಒಳಗೆ ಏನಂದ್ರೆ ಗೋವಾ ಒಳಗೆ ಮ್ಯಾರೇಜ್ ಗಿಫ್ಟ್ಸ್ ಏನಿರ್ತಿದ್ವಲ್ಲ ಅವು ಮೀನಿಂಗ್ಲೆಸ್ ವಿದೌಟ್ ದ ಸ್ವೀಟ್ ಬ್ರೆಡ್ ನೋನ್ ಆಸ್ ದ ಬೋಲ್. ಸೊ ಸ್ವೀಟ್ ಬ್ರೆಡ್ ಇರ್ತಿತ್ತು, ಅದಕ್ಕೆ ಏನಂತಿದ್ರು ಅಂದ್ರೆ ಅವರು ಬೋಲ್ ಅಂತಿದ್ರು, BOL ಅಷ್ಟು. ಅದು ಜಸ್ಟ್ ಅ ಪಾರ್ಟಿ ಆರ್ ಅ ಫೀಸ್ ಲೂಸಸ್ ಇಟ್ಸ್ ಚಾರ್ಮ್ ವಿದೌಟ್ ಇಟ್ಸ್ ಬ್ರೆಡ್. ಸೊ ಹೆಂಗಂದ್ರೆ ಅವಾಗ ಈಗಿನ ಟೈಮ್ ಒಳಗೆ ಕೆಲವೊಂದಿಷ್ಟು ಚೀಸ್ ಇಂಪಾರ್ಟೆಂಟ್ ಇರ್ತವೆ. ಫಾರ್ ಎಕ್ಸಾಂಪಲ್ ಗಣಪತಿ ಇಟ್ಟಾಗದ್ರ ವಿಸರ್ಜನೆ ಮಾಡ್ಬೇಕಾರ ಪಬ್ಲಿಕ್ ಗಣಪತಿನ, ಅವಾಗ ಏನು DJ ಈಸ್ ಮ್ಯಾಂಡೇಟರಿ, ಇಲ್ಲಾಂದ್ರೆ ಇದೇನಪ್ಪ ಮೀನಿಂಗ್ಲೆಸ್ ಅನಿಸ್ತೈತಲ್ಲ ಆ ಟೈಪ್. ಅವಾಗ ಹೆಂಗಂದ್ರೆ ಮ್ಯಾರೇಜ್ ಗಿಫ್ಟ್ ಕೊಟ್ರೆ ಸ್ವೀಟ್ ಬ್ರೆಡ್ ಬೇಕು, ಅದ್ರ ಹೆಸರೇನು ಬೋಲ್. ಹೆಂಗಂದ್ರೆ ಜಸ್ಟ್ ಅ ಪಾರ್ಟಿ ಅವರ್ ಫೀಸ್ಟ್ ಲೂಸಸ್ ಇಟ್ಸ್ ಚಾರ್ಮ್, ಅಂದ್ರೆ ಏನು ವ್ಯಾಲ್ಯೂ ಉಳಂಗಿಲ್ಲ ಅದು ಸ್ವೀಟ್ ಬ್ರೆಡ್ ಇರಲಿಲ್ಲ ಅಂದ್ರೆ. ನಾಟ್ ಇನಫ್ ಕ್ಯಾನ್ ಬಿ ಸೇಡ್ ಟು ಶೋ ಹೌ ಇಂಪಾರ್ಟೆಂಟ್ ಅ ಬೇಕರ್ ಕ್ಯಾನ್ ಬಿ ಫಾರ್ ಅ ವಿಲೇಜ್. ಸೊ ಬೇಕರ್ ಏನಿದ್ದಂದ್ರೆ ಆ ವಿಲೇಜಿಗೆ, ಗೋವನ್ ವಿಲೇಜಿಗೆ ಭಾಳ ಇಂಪಾರ್ಟೆಂಟ್ ಇದ್ದ. The lady of the house must prepare sandwiches on the occasion of her daughter's engagement. ಸೊ ಎಂಗೇಜ್ಮೆಂಟ್ ಇದ್ದಾಗ ಏನು ಮಾಡ್ತಿದ್ರು ಅಂದ್ರೆ ಸ್ಯಾಂಡ್ವಿಚ್ ಮಾಡ್ತಿದ್ರು. ಅವಾಗ ಅವರು ಭಾಳ ಫಾರ್ವರ್ಡ್ ಇದ್ರು ಅನ್ಸುತ್ತೆ. ನೆಕ್ಸ್ಟ್ ಕೇಕ್ಸ್ ಆ್ಯಂಡ್ ಬೋಲಿನಾಸ್ ಆರ್ ಮಸ್ಟ್ ಫಾರ್ ದ ಕ್ರಿಸ್ಮಸ್ ಆ್ಯಸ್ ವೆಲ್ ಆಸ್ ಅದರ್ ಫೆಸ್ಟಿವಲ್. ಸೊ ಕೇಕ್ಸ್ ಮತ್ತು ಬೋಲಿನಾಸ್ ಅಂತ ಐತಿ. ಐ ಥಿಂಕ್ ಬೋಲಿನಾಸ್ ಅಂದ್ರೆ ಸ್ವೀಟ್ ಬ್ರೆಡ್ ಇರ್ಬೇಕು, ಯಾಕಂದ್ರೆ ಅದಕ್ಕೆ ಬೋಲ್ ಅಂತಾರೆ, ಇದು ಬೋಲಿನಾಸ್ ಐತಿ, ಬಟ್ ಐ ಡೋಂಟ್ ನೋ. ಅವು ಎದಕ್ಕಂದ್ರೆ ಕ್ರಿಸ್ಮಸ್ಸಿಗೆ ಮತ್ತು ಉಳ್ಕಿದ್ದ ಹಬ್ಬಗಳಿಗೆ ಅವು ಏನಂದ್ರೆ ಮ್ಯಾಂಡೇಟರಿ ಇದ್ದಂಗೆ. Thus the presence of the bakers furnace in the village is absolutely essential. ಸೊ ಹೀಗಾಗಿ ಬೇಕರ್ ಮತ್ತು ಬೇಕರ್ದೇನು ಫರ್ನಾನ್ಸ್ ಇರ್ತೈತಲ್ಲ ಇಟ್ಸ್ ವೆರಿ ಎಸೆನ್ಷಿಯಲ್ ಅಂತ ಹೇಳತ್ತಾರ. ದ ಬೇಕರ್ ಆರ್ ಬ್ರೆಡ್ ಸ್ವೆಲ್ಲರ್ ಆಫ್ ದೋಸ್ ಡೇಸ್ ಹ್ಯಾಡ್ ಅ ಪೆಕ್ಯುಲರ್ ಡ್ರೆಸ್ ನೋನ್ ಆಸ್ ದ ಕಬಾಯ್. ಸೊ ಅವ್ರೇನು ಹಾಕೊತಿದ್ರು ಅಂದ್ರೆ ಒಂದು ಡ್ರೆಸ್ ಹಾಕೊತಿದ್ರು, ಪೆಕ್ಯುಲರ್ ಡ್ರೆಸ್. ಪೆಕ್ಯುಲರ್ ಅಂದ್ರೆ ಸ್ವಲ್ಪ ಡಿಫ್ರೆಂಟ್, ಹಟ್ಕೆ ಅಂತಾರಲ್ಲ ಆ ಟೈಪ್ ಪೆಕ್ಯುಲರ್ ಡ್ರೆಸ್ ಹಾಕೊತಿದ್ರು. ಆ ಡ್ರೆಸ್ ಹೆಸರು ಏನಂದ್ರೆ ಕಬಾಯಿ. ಇಟ್ ವಾಸ್ ಅ ಸಿಂಗಲ್ ಪೀಸ್ ಲಾಂಗ್ ಫ್ರಾಕ್ ರೀಚಿಂಗ್ ಡೌನ್ ಟು ದ ನೀಸ್. ಸೊ ಅದೇನು ಇರ್ತಿತ್ತು ಅಂದ್ರೆ ಸಿಂಗಲ್ ಪೀಸ್, 1 ಪೀಸ್ ಅಲ್ಲ, ಮತ್ತು ಬೇರೆ ತಪ್ಪು ತಿಳ್ಕೊಬೇಡ್ರಿ. ಇಟ್ ವಾಸ್ ಅ ಸಿಂಗಲ್ ಪೀಸ್ ಆ್ಯಂಡ್ ಲಾಂಗ್ ಫ್ರಾಕ್ ರೀಚಿಂಗ್ ಡೌನ್ ಟು ದ ನೀಸ್. ನಾವು ಹೆಂಗೆ ಫಾರ್ ಎಕ್ಸಾಂಪಲ್ ಪೈಜಾಮ ಹಾಕೊಂಡಿರ್ತೀವಲ್ಲ, ಜುಬ್ಬಾ ಪೈಜಾಮ ಹಾಕೊತೀವಲ್ಲ ಆ ಟೈಪ್. ಇನ್ ಅವರ್ ಚೈಲ್ಡ್ಹುಡ್ ವಿ ಸಾ ಬೇಕರ್ಸ್ ವೆರಿಂಗ್ ಅ ಶರ್ಟ್ ಆ್ಯಂಡ್ ಟ್ರೌಸರ್ಸ್ ವಿಚ್ ವೇರ್ ಶಾರ್ಟರ್ ದೆನ್ ದ ಫುಲ್ ಲೆಂತ್ ಒನ್ಸ್ ಆ್ಯಂಡ್ ಲಾಂಗರ್ ದೆನ್ ದ ಹಾಫ್ ಪ್ಯಾಂಟ್. ಸೊ ಅವಾಗ ಅದನ್ನೊಂದು ಹಾಕೊತಿದ್ರಿ, ಅದು 1 ಪೀಸ್ ಅನ್ನತ್ತೆ ನೋಡ್ರಿ. ನಾನು ನಿಮ್ಗೆ ಹೇಳಿ, ಒಂದು ಸಿಂಗಲ್ ಪೀಸ್ ಫ್ರಾಕ್ ಎಲ್ಲಿ ಮಟ್ಟ ನೀಸ್ ಮಟ್ಟ ಬರ್ತಿತ್ತು. ಇನ್ನೊಂದೇನಂದ್ರೆ ಒಂದು ಶರ್ಟ್ ಹಾಕೊಂಡೆ ಕೆಳಗೆ ಎಂಥ ಪ್ಯಾಂಟ್ ಹಾಕೊಳ್ಳೋದಂದ್ರೆ ಅದು ಫುಲ್ಕಿನ ಶಾರ್ಟ್ ಐತಿ, ಅಂದ್ರೆ ಫುಲ್ಕಿನ ಶಾರ್ಟ್ ಐತಿ, ಆಮೇಲೆ ಹಾಫ್ ಪ್ಯಾಂಟ್ಕಿನ ದೊಡ್ಡದೈತಿ. ಅಂದ್ರೆ ಎಕ್ಸಾಕ್ಟ್ ಆಲ್ಮೋಸ್ಟ್ 3/4 ಹಾಕೊತೀವಿ ನಾವು ಆ ಟೈಪಿನ ಪ್ಯಾಂಟ್. ಬಟ್ 3/4 ಅಂತ ಬರೋದ್ರೆ ಎಕ್ಸಾಮ್ ಒಳಗೆ ಮಾರ್ಕ್ಸ್ ಕೊಡೋಂಗಿಲ್ಲ. ನೀವೇನಾಯ್ತಲ್ಲ ಇದೇ ಸೆಂಟೆನ್ಸ ಬರೀಬೇಕು, ಯಾವುದು ವೇರ್ ಶಾರ್ಟರ್ ದೆನ್ ದ ಫುಲ್ ಲೆಂತ್ ಆ್ಯಂಡ್ ಲಾಂಗರ್ ದೆನ್ ದ ಹಾಫ್ ಪ್ಯಾಂಟ್ಸ್. ಇದೇ ಸೆಂಟೆನ್ಸ್ ಬರೋದ್ರಷ್ಟೇ ನಿಮಗೆ ಏನಂದ್ರೆ ಮಾರ್ಕ್ಸ್ ಕೊಡ್ತಾರೆ ಅವರು. ಈವನ್ ಟುಡೇ ಎನಿವನ್ ಹೂ ವೇರ್ಸ್ ಅ ಹಾಫ್ ಪ್ಯಾಂಟ್ ವಿಚ್ ರೀಚಸ್ ಜಸ್ಟ್ ಬಿಲೋ ನೀಸ್ ಇನ್ವೈಟ್ಸ್ ದ ಕಮೆಂಟ್ ದಟ್ ಈಸ್ ಜಸ್ಟ್ ಲೈಕ್ ಅ ಪ್ಯಾಡರ್. ಸೊ ಈಗೂ ಅಲ್ಲೇನಾರ ಒಟ್ಟು ಹಾಫ್ ಪ್ಯಾಂಟ್ ನೀಕಿನ ಕೆಳಗೆ ಬಂದ್ರೆ ಅದಕ್ಕೇನಂದ್ರೆ ಪ್ಯಾಡರ್ ಗತ್ಲೆ ಬಟ್ಟೆ ಹಾಕೋಣ ನೋಡಿವ ಅಂತೇಳಿ ಈಗೂ ಅದನ್ನು ಅಂತಾರ. ದ ಬೇಕರ್ ಯೂಶಲಿ ಕಲೆಕ್ಟೆಡ್ ಹಿಸ್ ಬಿಲ್ಸ್ ಅಟ್ ದ ಎಂಡ್ ಆಫ್ ದ ಮಂತ್. ಸೊ ದಿನ ನೀವೇನಾರ ಬ್ರೆಡ್ ತೊಗೊಂಡ್ರೆ ಆಬ್ವಿಯಸ್ಲಿ ದಿನ ಅಂತೂ ರೊಕ್ಕ ಕೊಡೋಂಗಿಲ್ಲ, ಸೊ ಮಂತ್ ಎಂಡ್ಲೇ ಕೊಡ್ತಾರೆ. ಮಂತ್ಲಿ ಅಕೌಂಟ್ಸ್ ಯೂಸ್ ಟು ಬಿ ರೆಕಾರ್ಡೆಡ್ ಆನ್ ದ ಸೇಮ್ ವಾಲ್ ಇನ್ ಪೆನ್ಸಿಲ್. ಸೊ ಮೋಸ್ಟ್ಲಿ ಅವಾಗ ಗಾಡಿ ಮೇಲೆ ಬರೀತಿದ್ರು ಅನ್ಸುತ್ತೆ.
ಬೇಕಿಂಗ್ ವಾಸ್ ಇಂಡೀಡ್ ಪ್ರಾಫಿಟಬಲ್ ಪ್ರೊಫೆಷನ್ ಇನ್ ಓಲ್ಡ್ ಏಜ್. ಸೊ ಬೇಕಿಂಗ್ ಏನಂದ್ರೆ ಒಂದು ಪ್ರಾಫಿಟಬಲ್ ಪ್ರೊಫೆಷನ್ ಇತ್ತು. ದ ಬೇಕರ್ ಆ್ಯಂಡ್ ಹಿಸ್ ಫ್ಯಾಮಿಲಿ ನೆವರ್ ಸ್ಟಾವ್ಡ್. ಸೊ ಬೇಕರ್ ಮತ್ತು ಹಿಸ್ ಫ್ಯಾಮಿಲಿ ಏನಿದ್ದಿದ್ದಲ್ಲ ಅಂದರೆ ಒಟ್ಟ ಬಡವ್ರು ಅಥವಾ ಒಟ್ಟು ಅವರಿಗೆ ಏನೂ ಪ್ರಾಬ್ಲಮ್ ಆಗ್ತಿದ್ದಿಲ್ಲ ಜೀವನ ಮಾಡೋದ್ರಾಗ. ಹೀಸ್ ಫ್ಯಾಮಿಲಿ ಆ್ಯಂಡ್ ಹಿಸ್ ಸರ್ವೆಂಟ್ಸ್ ಆಲ್ವೇಸ್ ಲುಕ್ಡ್ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್. ಸೊ ಅವ್ರ ಫ್ಯಾಮಿಲಿ ಮತ್ತು ಅವ್ರ ಸರ್ವೆಂಟ್ಸ್ ಏನಿರ್ತಿದ್ರು ಅಂದ್ರೆ ಖುಷಿನ ಕಾಣಿಸ್ತಿದ್ರು, ಒಟ್ಟು ಪ್ರಾಬ್ಲಮ್ ಒಳಗಿದ್ದವ್ರಂಗೆ ಕಾಣಿಸ್ತಿದ್ದಿಲ್ಲ. ದೇರ್ ಪ್ಲಂಪ್ ಫಿಸಿಕ್ ವಾಸ್ ಓಪನ್ ಟೆಸ್ಟಮನಿ ಟು ದಿಸ್. ಸೊ ಪ್ಲೆಸೆಂಟ್ಲಿ ಫ್ಯಾಟ್ ಬಾಡಿ ಪಬ್ಲಿಕ್ ಸ್ಟೇಟ್ಮೆಂಟ್ ಅಬೌಟ್. ಓಕೆ ಅಂದರೆ ಅವ್ರು ಏನಿರ್ತಿದ್ರು ಅಂದ್ರೆ ಸ್ವಲ್ಪ ದಪ್ಪ ಇರ್ತಿದ್ರು ಅಂತ ಹೇಳತ್ತಾರಿಲ್ಲ ಅಷ್ಟ. ಪ್ಲೆಸೆಂಟ್ಲಿ ಫ್ಯಾಟ್ ಬಾಡಿ ಅಂದ್ರೆ ಅವ್ರು ಒಟ್ಟು ಯಾರ್ಯಾರು ಬೇಕರ್ಸ್ ಇರ್ತಿದ್ರಲ್ಲ ಅವ್ರು ನೋಡೋಕೆ ಹೆಂಗಿರ್ತಿದ್ರು ಅಂದ್ರೆ ಸ್ವಲ್ಪ ಯೂಶ್ವಲಿ ಏನಿರ್ತಿದ್ರು ಅಂದ್ರೆ ಅವರು ಫ್ಯಾಟ ಇರ್ತಿದ್ರು. ಈವನ್ ಟುಡೇ ಎನಿ ಪರ್ಸನ್ ವಿತ್ ಅ ಜಾಕ್ ಫ್ರೂಟ್ ಲೈಕ್ ಫಿಸಿಕಲ್ ಅಪಿಯರೆನ್ಸ್ ಈಸ್ ಈಸಲಿ ಕಂಪೇರ್ ಟು ಅ ಬೇಕರ್. ಸೊ ಇವತ್ತು ಯಾರು ಜಾಕ್ ಫ್ರೂಟ್ ಗತ್ಲೆ ಇದ್ರೆ, ಜಾಕ್ ಫ್ರೂಟ್ ಏನಿರ್ತೈತೆ ಅಂದ್ರೆ ಸ್ವಲ್ಪ ದೊಡ್ಡದಿರ್ತೈತಲ್ಲ, ಸೊ ಇವತ್ತು ಏನಾರು ಇವತ್ತಿನ ಡೇಟಿಗೂ ಜಾಕ್ ಫ್ರೂಟ್ ಗತ್ಲೆ ಕಂಡ್ರೆ ಅವ್ರನ್ನ ಯಾರಿಗೆ ಕಂಪೇರ್ ಮಾಡ್ತಾರಂದ್ರೆ ಬೇಕರಿಗೆ ಕಂಪೇರ್ ಮಾಡ್ತಾರಂತ. ಸೊ ಮ್ಯಾಚ್ ದ ಫಾಲೋಯಿಂಗ್. ಆ್ಯಸ್ ಅ ಮ್ಯಾರೇಜ್ ಗಿಫ್ಟ್, ಯಾರಿಗೆ ಆ್ಯಸ್ ಅ ಮ್ಯಾರೇಜ್ ಗಿಫ್ಟ್ ಏನು ಸ್ವೀಟ್ ಬ್ರೆಡ್ ಕಾಲ್ಡ್ ಬೋಲ್ ಫಾರ್ ಅ ಪಾರ್ಟಿ ಆರ್ ಅ ಫೀಸ್ಟ್. ಸೊ ಪಾರ್ಟಿ ಆರ್ ಅ ಫೀಸ್ಟಿಗೇನು ಡು ಯು ರಿಮೆಂಬರ್? ಅಂತ ನೆನಪರಿದೆ. ನೆಕ್ಸ್ಟ್ ಫಾರ್ ಅ ಡಾಟರ್ಸ್ ಎಂಗೇಜ್ಮೆಂಟ್, ಇದಕ್ಕಂತೂ ಸ್ಯಾಂಡ್ವಿಚಸ್ ಓದಿದ್ದು ನೆನಪೈತಿ. ಫಾರ್ ಕ್ರಿಸ್ಮಸ್ ಸ್ವೀಟ್ ಬ್ರೆಡ್ ಕಾಲ್ಡ್ ಬೋಲ್ ಆತ. ಕೇಕ್ಸ್ ಆ್ಯಂಡ್ ಬೋಲಿನಾಸ್. ಐ ಥಿಂಕ್ ಫಾರ್ ಅ ಪಾರ್ಟಿ ಆ್ಯಂಡ್ ಫೀಸ್ಟ್ ಇಟ್ ಈಸ್ ಬ್ರೆಡ್. ಸೊ ವಾಟ್ ಡಿಡ್ ಬೇಕರ್ಸ್ ವೇರ್ ಇನ್ ದ ಪೋರ್ಚುಗೀಸ್ ಡೇಸ್ ವೆನ್ ದ ಆಥರ್ ವಾಸ್ ಯಂಗ್. ಸೊ ಆಥರ್ ಹೆಂಗಿದ್ದಾಗ ಅವ್ರು ಏನು ಹಾಕೊತಿದ್ರು? ದ ಪ್ಯಾಂಟ್ ವಿಚ್ ಈಸ್ ಲಾಂಗರ್ ದೆನ್ ದ ನೀ. ಹೂ ಇನ್ವೈಟ್ಸ್ ದ ಕಮೆಂಟ್ ಹೀ ಈಸ್ ಜಸ್ಟ್ ಲೈಕ್ ಅ ಪೀಡರ್ ಆ್ಯಂಡ್ ವೈ. ಸೊ ಯಾರು ಒಟ್ಟು ಹಾಫ್ ಪ್ಯಾಂಟ್ ಹಾಕೊಂಡ್ರೆ ವಿಚ್ ಕಮ್ಸ್ ಜಸ್ಟ್ ಅಬೌವ್ ದ ನೀ ಅವ್ರಿಗೆ ಏನಂತಿದ್ರು ಅಂದ್ರೆ ಪೇಡರ್ ಅಂತಿದ್ರು. ಎದಕ್ಕಂದ್ರೆ ಅವರು ಅದನ್ನ ಹಾಕೊತಿದ್ರು. ವೇರ್ ದ ಮಂತ್ಲಿ ಅಕೌಂಟ್ಸ್ ಆಫ್ ದ ಬೇಕರ್ ರೆಕಾರ್ಡೆಡ್ ಆನ್ ದ ವಾಲ್. ವಾಟ್ ಡಸ್ ಎ ಜಾಕ್ ಫ್ರೂಟ್ ಲೈಕ್ ಅಂದ್ರೆ ದಪ್ಪನ್ನ. ಓಕೆ, ಸೊ ನೆಕ್ಸ್ಟ್ ಏನೈತಲ್ಲ, ನೆಕ್ಸ್ಟ್ ಯಾವುದೈತಿ ಕೂರ್ಗ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.